Audio Jungle. Audio Jungle. ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನದಾಸೋಹ, ಸೇವೆ ನಮ್ಮದು, ಸಹಾಯ ನಿಮ್ಮದು. ಎಸ್, ನಮಸ್ಕಾರ ವೀಕ್ಷಕರೇ. ಜನನಾಯಕ ಪುಟಿ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ. ನಾನು ಹೊನ್ನುಸ್ವಾಮಿ. ತಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಭಾಳಷ್ಟು ಇಲ್ಲಿ ಗಣ್ಯ ವ್ಯಕ್ತಿಗಳಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಸಂಡೂರು ಭಾಗದಲ್ಲಿ ತುಮಟಿ ಲಕ್ಷ್ಮಣು, ಹಾಗೆ ವಿಟ್ಲಾಪುರ ಭಾಗದಲ್ಲಿ ತಿರುಮಲ ಅವರು, ಬಹುಶಃ ಇನ್ನೂ ಉಳಿದಂಥ ಭಾಳಷ್ಟು ಇಲ್ಲಿ ಗಣ್ಯರಿದ್ದಾರೆ. ಬಹುಶಃ ಇದು ಕಾಲೇಜಿನ ಒಂದು ಕಾರ್ಯಕ್ರಮ. ಇವತ್ತು ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಇವತ್ತೇನು ದ್ವಿತೀಯ PUC ಬೀಳ್ಕೊಡುಗೆ ಸಮಾರಂಭ, ಬಹುಶಃ ಇವತ್ತು ಈ ಒಂದು ವಿಟ್ಲಾಪುರ ಪದವಿ ಪೂರ್ವ ಕಾಲೇಜು 11 ವರ್ಷ ಆಯಿತು ಗ್ಯಾಪ್ ಆಗಿ. 10th ಮುಗಿದ್ಮೇಲೆ 11 ವರ್ಷ ಆದಮೇಲೆ ಈ ಕಾಲೇಜಿಗೆ ಬಂದೆ ನಾನು. ಅಂದರೆ ಫಸ್ಟ್ ಇದೆಲ್ಲ ಕಳಿಸಿದ್ರಲ್ಲ, ಕಾಲೇಜ್ ಓಪನಿಂಗ್ ಆಗೈತಿ. ಫಸ್ಟ್ ಈ ಕಾಲೇಜ್ ಬಿಲ್ಡಿಂಗ್ ಕಟ್ಟಕ್ಕೆ ಬಂದಿದ್ದೆ ನಾನು ಇಲ್ಲಿ ಲೇಬರ್ ಆಗಿ. ಸೊ ನಾನು ಸ್ಟೂಡೆಂಟ್ ಆತಂತ ಗೊತ್ತಿರಲಿಲ್ಲ ನನಗೆ. ಮೊದಲನೇದಾಗಿ ನಮ್ಮ ಕಾಲೇಜಿನ ಪ್ರಾಂಶುಪಾಲರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಹೇಳ್ತೀನಿ. ಮತ್ತು ಗುರುಗಳೇ ನಮಗೆ ಮೇನ್ ಇಂಪಾರ್ಟೆಂಟ್ ಅಂತ, ದಾರಿ ದೀಪ ಅಂತ ಅಂದ್ಕೊಂಡು ಕಣ್ಣೀರು ಹಾಕಿರ್ತಕ್ಕಂಥ ನಿಜಕ್ಕೂ ಮನ ಮುಟ್ಟುವಂತಿತ್ತು. ಮೊದಲನೇದಾಗಿ ನಾನು SLC ಮುಗಿಸಿ ನಾನು 3 ವರ್ಷ ಮನೆಗೆ ಇದ್ದೆ. ಮೊದಲಿಗೆ ನಮ್ಮಪ್ಪ ಹೇಳಿದ್ರು ಕಂಪ್ಯೂಟರ್ ಮಾಡಮ್ಮ ಅಂತೇಳಿ. ನಾನಿಲ್ಲ, ನಾನು PUCನೇ ಓದ್ತೀನಿ ಅಂತೇಳಿ ಬಳ್ಳಾರಿಗೆಲ್ಲ ಹೋಗಿದ್ವಿ, ಬಟ್ ಅಡ್ಮಿಷನ್ ಸಿಗಲಿಲ್ಲ ನನಗೆ. ಆದರೆ ಈ ಕಾಲೇಜ್ ನನಗೆ ಅಡ್ಮಿಷನ್ ಕೊಡ್ತು. ಹೀಗಾಗಿ ಇವತ್ತು ಏನು ದ್ವಿತೀಯ PUC ವಿದ್ಯಾರ್ಥಿನಿಯರು ಅಳಬೇಕಾದರೂ ಕೂಡ ಕೆಲವೊಂದು ಶಿಕ್ಷಕಿಯರು ಕೂಡ ಹತ್ರು. ಎರಪ್ ಸರ್ ಅಂತ ಅರ್ಥ ಇದ್ರಾಗ. ನಾನೇನು ಪಾಠ ಮಾಡಿಲ್ಲ ನಿಮಗೆ. ನಮ್ಮವರೊಬ್ಬರು ಮಾಡ್ಯಾರ, ಇಂಥ ಒಂದು ಮಕ್ಕಳಿಗೆ ಒಂದು ಶಿಕ್ಷಣ ಕೊಟ್ಟಾರ ಅಂದರೆ ನಮಗೆಲ್ಲ ಹೆಮ್ಮೆ ಅಂತ. ಹಾಗೆ ಅಂದ್ಕೊಂಡೆ, ಫಸ್ಟ್ ಬರ್ಬೇಕಾದ್ರೆ ಹುಡುಗರು ಪುಣ್ಯ ಮಾಡ್ಯಾರ ಅಂದ್ಕೊಂಡೆ. ಈ ಕಾಲೇಜಿಗೆ ಬರ್ಬೇಕಾದ್ರೆ ಯರಪ್ಪ ಇವರೆಲ್ಲ ಬಂದು ಇಲ್ಲೆಲ್ಲ ಪಾಠ ಮಾಡ್ತಾರೆ ಸಾರ್ ಅಂದರೆ ಪುಣ್ಯ ಮಾಡ್ಯಾರ ಅಂದ್ಕೊಂಡೆ. ಇಲ್ಲಿ ಬಂದಮೇಲೆ ಅಂದ್ಕೊಂಡೆ ನೀವು ಪುಣ್ಯ ಮಾಡಿರಿ ಅಂತ ಅಂದ್ಕೊಂಡೆ. ನಾನು ಆಮೇಲೆ ಅಂದ್ಕೊಂಡಿನಿ ನಾನು ಪುಣ್ಯ ಮಾಡಿ ನೀವಿಬ್ಬರು ನೋಡೋದಕ್ಕೆ ಅಂತ. ಯಾಕಂದರೆ ನಿಮ್ಮಂಥ ವಿದ್ಯಾರ್ಥಿಗಳು, ಇಂಥ ಉಪನ್ಯಾಸಕರು ಹೆಸರಿಟ್ಟು ಏನೇನು ಮಾಡಿದಾರೆ ಅಂತ ಕೂಡ ನೆನ್ಪಿಟ್ಕೊಂಡು ಹೇಳ್ತಾರೆ ನೀವು. ಅದು ಸ್ಪೆಷಲ್. ಎದುರಿಗೆ ಬಂದು ನಮಸ್ಕಾರ ಮಕ್ಕಳು ಹುಡುಗರು ನಮ್ಮ ಕಾಲೇಜ್ನಾಗ. ಯಾರು ಸಾರ್ ಅಂತ, ನಾನಮ್ಮ ಸೋಷಿಯಲ್. ಹೌದೇನು ಸರ್, ಕರೆಕ್ಟ್ ಅಂತ. ಪಾಸ್ ಅನ್ನೋದು ನಿಜವಾಗಿ ಪಾಸ್ ಆಗ್ಬೇಕು. ನಾನು ನಮ್ಮ ಹುಡುಗಿಯರು ಎಕ್ಸಾಮ್ ಬರೀಬೇಕಾದ್ರೆ ಹೇಳ್ತಿರ್ತೀನಿ, ಫೇಲ್ ಆದ್ರೂ ಸ್ವಂತ ಫೇಲ್ ಆಗ್ಬೇಕಂತ. ನಾನು ಎಲ್ಲರೂ ಪಾಸ್ ಆದ್ರೂ ಸ್ವಂತ ಪಾಸ್ ಆಗ್ಬೇಕಂತ, ಫೇಲ್ ಆದ್ರೂ ಸ್ವಂತ ಫೇಲ್ ಆಗ್ಬೇಕು. ಯಾರು ಹೇಳಿದ್ರೆ ಬರಿಬಾರ್ದು, ನೋಡ್ಕೊಂಡು ಬರಿಬಾರ್ದು. ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳು ಒಂದು ಬೀಳ್ಕೊಡುಗೆ ಸಮಾರಂಭ ಮತ್ತು ಸರಸ್ವತಿ ಪೂಜೆಯ ಅಂಗವಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ಯರಪ್ ಸರ್ ಅವರೇ, ಕಲಿಕೆಯಿಂದ ಮಕ್ಕಳು ಭಾಳಷ್ಟು SLC ಮುಗಿಸಿ ಹೆಣ್ಮಕ್ಳು ಇಲ್ಲೇ ಉಳ್ಕೊತಿದ್ದಾರೆ. ಮುಂದಿನ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗ್ತಾ ಇದೆ. ನಮಗಿಲ್ಲಿ ಕಾಲೇಜ್ ಬೇಕು ಅಂತಂತೇಳಿ ಸಂತೋಷ್ ಲಾಡ್ ಸಾಹೇಬ್ರ ಹತ್ರ ಮನವಿ ಮಾಡ್ಕೊಂಡಾಗ ಆಗ ತುಕಾರಾಮಣ್ಣ ಅವ್ರು ಕೂಡ ಅಲ್ಲೇ ಜೊತೆಗಿದ್ದರು. ಆ ಸಂದರ್ಭದಲ್ಲಿ ತಕ್ಷಣವೇ ಶಿಕ್ಷಣ ಇಲಾಖೆಯ ಮಂತ್ರಿಗಳಿಗೆ ಫೋನ್ ಮಾಡಿ ನಾವು ವಿಟ್ಲಾಪುರದಲ್ಲಿ ಒಂದು ಕಾಲೇಜ್ ಕೊಡಬೇಕಂತಂತೇಳಿ ವಿನಂತಿ ಮಾಡಿಕೊಂಡು, ಆ ವಿನಂತಿ ಆದ ತಕ್ಷಣವೇ 2000 ಬಹುಶಃ ನಾವು ವಿನಂತಿ ಮಾಡ್ಕೊಂಡಿದ್ದು ಅವ್ರನ್ನ 2022-23ರಲ್ಲಿ ನಾವು ಅವ್ರನ್ನ ವಿನಂತಿ ಮಾಡ್ಕೊಂಡಿದ್ದು. ನಾವು ಆ ವಿನಂತಿ ಮಾಡ್ಕೊಂಥ ಸಂದರ್ಭದಲ್ಲಿ ಅವರು ಅವತ್ತೇ ಒಂದು ಮಾತನ್ನು ಕೊಟ್ಟರು, ಖಂಡಿತವಾಗಿ ನಾವು ವಿಟ್ಲಾಪುರಕ್ಕೆ ಒಂದು ಕಾಲೇಜಿಗೆ ಕೊಡ್ತೀವಿ ಅಂತಂತ ಹೇಳ್ಬಿಟ್ಟು. ಇವತ್ತು ಇಂಥ ಒಂದು ಸುಂದರವಾದ ಕಾಲೇಜು ಮತ್ತು ತುಕಾರಾಮಣ್ಣವರು ಇಂಥ ಒಂದು ಸುಂದರವಾದ ಕಟ್ಟಡವನ್ನು ಕೊಟ್ಟಿದ್ದಕ್ಕಾಗಿ, ಅವರು ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದಕ್ಕಾಗಿ ನಮ್ಮ ವಿಟ್ಲಾಪುರದ ಪರವಾಗಿ ಮತ್ತು ನಾನು ಈ ಭಾಗದ ಪರವಾಗಿ ಅವರಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಯಾಕಂದರೆ ನಾವು ನಡೆದು ಬಂದ ದಾರಿ ನಾವು ತಿರುಗಿ ನೋಡ್ಕೋಬೇಕು, ಆವಾಗ ನಮಗೆ ಮುಂದಿನ ದಾರಿ ಸಿಗುತ್ತೆ. ಇಲ್ಲಿ ಏನು ಯಾರು ಶಾಶ್ವತ ಅಲ್ಲ. ಏನು ಸಾಹಿತ್ಯ ಹೇಳಿದ್ರಲ್ಲ, ಶಿಕ್ಷಣ ಬೇಕಾಗಿರೋದು
ಸಮಾಜ ಬೆಳಗಬೇಕು. ನಾವು ಸಮಾಜ ಬೆಳೆದ್ರೆ ನಮ್ಮ ದೀಪ ನಮಗೆ ಖಂಡಿತ ಬೆಳಗ್ತೈತೆ, ಅದರಲ್ಲಿ ಎರಡು ಮಾತಿಲ್ಲ. ಒಂದು ಬಾಕಿ ಏನಂತಂದರೆ ಸೆಕೆಂಡ್ PUC ಅವರು ರಿಸಲ್ಟ್ ತರೋದ್ರ ಮೇಲೆ, ಯಾಕಂತಂದರೆ ಮಕ್ಕಳು ಅವರನ್ನು ನೋಡಿ ಇಂಪ್ರೆಷನ್ ಆಗ್ತಕ್ಕಂಥದ್ದು. ಈಗಾಗಲೇ ಭಾಳಷ್ಟು ಕಷ್ಟಗಳನ್ನ ಯಾವ ರೀತಿ ಕಾಲೇಜನ್ನ ತಗೊಂಬಂದಿವೆ ಅಂತಕ್ಕಂಥದ್ದನ್ನ ಈಗಾಗಲೇ ಭಾಳಷ್ಟು ಸವಿವರವಾಗಿ ಭಾಳಷ್ಟು ಜನ ಹೇಳಿದ್ದಾರೆ. ಈಗ ನಾವು ಇಲ್ಲಿ ಮಕ್ಕಳು ಮಾತಾಡಿದಾಗ ನೋಡಿದಾಗ ನಾವು ಕೂಡ ಪ್ರೈಮರಿ ಸ್ಕೂಲಲ್ಲಿ ಇಲ್ಲಿ ಬಂದು ಸ್ಟೇಜ್ನಲ್ಲಿ ನಿಂತ್ಕೊಂಡು ಬೀಳ್ಕೊಡುಗೆ ಸಮಾರಂಭದಲ್ಲಿ ಏನೋ ಅವಿನಾಭಾವ ಸಂಬಂಧ ಹಾಗೂ ಗುರುಗಳಿಗೂ ಮತ್ತು ಮಕ್ಕಳಿಗೂ ಇಲ್ಲಿ ನಿಂತ್ಕೊಂಡು ಒಂದೆರಡು ಮಾತು ಹೇಳಿ ಹೋಗ್ಬಿಡ್ತೀನಿ. ಇವತ್ತು ಕೂಡ ಆ ಕಣ್ಣಂಚಿನಲ್ಲಿ ನಮ್ಮ ಡಾಕ್ಟರ್ ಹರಿಯಪ್ಪ ಸರ್ ಅವರಿಗೆ ಕೂಡ ನೀರು ಬರ್ಸ್ತಕ್ಕಂಥದ್ದು ಮಕ್ಕಳು ಮಾಡಿದರು. ನಿಜವಾಗಲೂ ಓದ್ತಕ್ಕಂಥ ಸಮಯದಲ್ಲಿ ಮಕ್ಕಳನ್ನ ಬಿಡಿಸ್ತಕ್ಕಂಥದ್ದು ಇಲ್ಲ, ಯಾರಿಗೂ ನಿನಗೆ ಹೊರ ತೋರಿಸ್ತಕ್ಕಂಥದ್ದು ಮಾಡಬಾರ್ದು. ದಯಮಾಡಿ ಅವರು ಎಲ್ಲಿ ತನಕ ಆಸಕ್ತಿ ಇರ್ತದೋ ಅಲ್ಲಿ ತನಕ ಮಕ್ಕಳನ್ನ ಓದಿಸ್ಬೇಕಂತೇಳಿ ಪೋಷಕರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ನಮ್ಮ ಉಪನ್ಯಾಸಕರು ನಿಮಗೆ ಕಲಿಸಿರ್ತಕ್ಕಂಥ ಕಲಿಕೆಯನ್ನು ನೀವು ಆ ಪರೀಕ್ಷೆಯಲ್ಲಿ ಬರೆದು ಒಳ್ಳೆ ಅತಿ ಉತ್ತೀರ್ಣರಾಗಿ ಈ ವಿಟ್ಲಾಪುರ ಕಾಲೇಜಿಗೆ ತಾವು ಹೆಸರು ತಂದು ಕೊಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿಸ್ತಿದ್ದೀನಿ. ಆ ತಂದು ಕೊಡೋಂಥ ಹೆಸರನ್ನು ಇನ್ನು ಮುಂದಿನ ಮಕ್ಕಳಿಗೆ ನೀವು ದಾರಿದೀಪವಾಗ್ತೀರಿ. ನೀವು ಕಲ್ತಿರ್ತಕ್ಕಂಥ ವಿದ್ಯೆ ಆ ಮುಂದೆ ಬರ್ತಕ್ಕಂಥ ಮಕ್ಕಳಿಗೆ ಭಾಳ ಚೆನ್ನಾಗಿ ಆ ಪಾಲಕರು ಕಲಿಸಿದ್ದಾರೆ, ಯಾರು ನಮ್ಮ ಉಪನ್ಯಾಸಕರು ಕಲಿಸಿದ್ದಾರೆ ಅಂತೇಳಿ ಅವರಿಗೆ ಗೌರವ ಕೊಡ್ತದೆ, ಮತ್ತು ಮುಂದೆ ಬರ್ತಕ್ಕಂಥ ಮಕ್ಕಳಿಗೆ ಸ್ಫೂರ್ತಿದಾಯಕ ಆಗ್ತದೆ. ಅದೇ ರೀತಿ ತಾವೆಲ್ಲರೂ ಚೆನ್ನಾಗಿ ಓದಿ ಈ ಕಾಲೇಜಿನ ಹೆಸರು ತನ್ನಿ, ಮತ್ತೆ ಮುಂದೆ ಬರ್ತಕ್ಕಂಥ ಮಕ್ಕಳಿಗೆ ಒಂದು ದಾರಿದೀಪ ಆಗಲಿ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ಕುಮಟಿ ಲಕ್ಷ್ಮಣ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಈ ಒಂದು ಕಾಲೇಜಿನ ಒಂದು ದಿನಗಳ ಬಗ್ಗೆ ಏನು ಹೇಳ್ತಾರೆ, ವಿದ್ಯಾರ್ಥಿನಿಯರ ಬಗ್ಗೆ ಏನು ಹೇಳ್ತಾರೆ, ಅವರಿಗೆ ಯಾವ ರೀತಿ ಇಲ್ಲಿ ಮನ ಮುಟ್ಟತ್ತೆ ಅಂತಕ್ಕಂಥ. ಸ್ಪೋರ್ಟ್ಸಲ್ಲಿ ಒಂದು ಪ್ರಶಸ್ತಿ ತಗೊಂಡ್ರು ಕೂಡ ಅದರಲ್ಲಿ ಒಂದು ಅರ್ಥಗರ್ಭಿತವಾಗಿ ತಮ್ಮ ಒಂದು ಜೀವನದ ಮೆಲ್ಕಾಗ್ತೀರಿ. ಅಂದರೆ ಬಡತನ ಅಷ್ಟು ಎಫೆಕ್ಟ್ ಆ ಜೀವನದಲ್ಲಿ ಅಂತ. ಅದಕ್ಕೆ ಈಗ ನಮ್ಮ ಪ್ರಾಂಶುಪಾಲರು ಹೇಳಿದ್ರು, ಮನುಷ್ಯ ಬಡತನ ಯಾವತ್ತೂ ಅದು ಶಾಶ್ವತ ಅಲ್ಲ. ಬಡತನದಲ್ಲಿ ಹುಟ್ಟಿವಿ, ಬಡತನದಲ್ಲೇ ನಾವು ಸಾಯ್ಬೇಕಂತ ಏನಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜೀವನದಲ್ಲಿ ಅವರು ಎಷ್ಟೋ ಪೆಟ್ಟುಗಳನ್ನು ತಿಂದು ಅನೇಕ ಏಳು ಬೀಳುಗಳನ್ನು ಕಂಡು ಜೀವನದಲ್ಲಿ ಅವರು ಸಾಧನೆಯನ್ನು ಮಾಡಿ ಈ ದೇಶಕ್ಕೆ ಸಂವಿಧಾನ ಕೊಟ್ಟಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್. ಅದೇ ರೀತಿಯಾಗಿ ಬುದ್ಧ ಬಸವಣ್ಣವರು ಆಳಿರ್ತಕ್ಕಂಥ ಈ ನಾಡಿನಲ್ಲಿ ಯಾರು ಹಿಂದುಳಿರ್ತಕ್ಕಂಥ ಶೋಷಿತ ಸಮುದಾಯಗಳು ಏನಿದಾವಲ್ಲ, ಆ ಸಮುದಾಯಗಳಿಗೆ ನಾವೇನು ಕಷ್ಟಪಟ್ಟಿದ್ದೀವಿ ಆ ಕಷ್ಟವನ್ನು ಇವತ್ತಿನ ಪೀಳಿಗೆ ಅನುಭವಿಸಬಾರ್ದು. ನಾವು ನಡೆದು ಬಂದ ಹಾದಿಯನ್ನು ಅವರಿಗೆ ಮಾರ್ಗದರ್ಶನವಾಗಿ ಕೊಟ್ಟಾಗ ಅವರು ಕೂಡ ಇಂಪ್ರೆಸ್ ಆಗಿ ಅವರ ಜೀವನದಲ್ಲಿ ಕಷ್ಟಗಳನ್ನು, ತಂದೆ ತಾಯಿಗಳು ಪಡ್ತಕ್ಕಂಥ ಕಷ್ಟಗಳನ್ನು ಅವರು ನೋಡ್ಕೊಂಡು ಮುಂದೆ ಅವರು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕಲಿಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ. ಈ ಭಾಗದಲ್ಲಿ ಅತ್ಯಂತ ಹಿಂದುಳಿದಿರ್ತಕ್ಕಂಥ ಈ 4 ಪಂಚಾಯತಿಗಳೇನಿದಾವಲ್ಲ, ದೇವಂತ ಬಸಪ್ಪಣ್ಣವರು ಈ ಭಾಗದಲ್ಲಿ ಮೊದಲನೇ ಬಾರಿಗೆ ಜಿಲ್ಲಾ ಪಂಚಾಯತಿ ಸದಸ್ಯರಾದಂಥ ಸಂದರ್ಭದಲ್ಲಿ ಈ ಭಾಗದಲ್ಲಿ ಏನು ಒಂದು ಕರೆಂಟಿನ ವಿದ್ಯುತ್ ಬೆಳಕು ಏನಿದೆಯಲ್ಲ, ಒಂದು ಸಣ್ಣ ಬಲ್ಪ್ ಹಾಕಿದ್ರು ಕೂಡ ಕೆಳಗೆ ನೆಲ ಕಾಣ್ತಾ ಇದ್ದಿಲ್ಲ. ಅಂಥ ಒಂದು ಪರಿಸ್ಥಿತಿ ಈ ಭಾಗದಲ್ಲಿ ನಿರ್ಮಾಣ ಆದಾಗ ಆಗಿನ ಸಂದರ್ಭದಲ್ಲಿ ಸಂತೋಷ್ ಲಾಡ್ ಸಾಹೇಬರು 2004ರಲ್ಲಿ ಅವರು ಏನು ಶಾಸಕರಾಗಿ ಈ ಭಾಗದಲ್ಲಿ ಆಯ್ಕೆ ಆದರು. ಅವರು ಆಯ್ಕೆ ಆದ ನಂತರ ಈ ಭಾಗದಲ್ಲಿ ಶಿಕ್ಷಣಕ್ಕೆ ಒಂದು ಕ್ರಾಂತಿಯನ್ನು ಮಾಡಿದರು. ಇಲ್ಲಿ ಒಂದು ಸಬ್ಸ್ಟೇಷನನ್ನು ಮಾಡಿದರು ರೈತರ ಪರವಾಗಿ. ಇಲ್ಲಿ ಶಿಕ್ಷಣದಲ್ಲಿ ಒಂದು ಕ್ರಾಂತಿಯನ್ನು ಮಾಡಿ ಈ ಭಾಗದಲ್ಲಿ ಮೊರಾರ್ಜಿ ದೇಸಾಯಿ ಅಂತಕ್ಕಂಥ ಒಂದು ಶಾಲೆಯನ್ನು ಅವತ್ತಿನ ದಿನಮಾನದಲ್ಲಿ ಮೆಟ್ರಿಕಿ ಭಾಗದಲ್ಲಿ ಮಾಡಿದರು. ಇವತ್ತು ಸಂತೋಷ್ ಲಾಡ್ ಸಾಹೇಬ್ರನ್ನ ಮನವಿ ಮಾಡಿಕೊಂಡಾಗ ತುಕಾರಾಮಣ್ಣ ಅವ್ರನ್ನ ಆಗಿನ ಸಂದರ್ಭದಲ್ಲಿ ಶಾಸಕರಾಗಿದ್ದರು, ಇವತ್ತು ಅಖಂಡ ಬಳ್ಳಾರಿ ಜಿಲ್ಲೆಯ ಸಂಸದರಾಗಿದ್ದಾರೆ. ಅವರು ಕೂಡ ನಾವೆಲ್ಲರೂ ನಮ್ಮ ವಿಟ್ಲಾಪುರ ಭಾಗದ ಜನರು ನಾವೆಲ್ಲರೂ ಕೂಡ ನಾವೊಂದು ಮನವಿಯನ್ನು ಮಾಡಿದಾಗ ಈ 4 ಪಂಚಾಯತಿ ವ್ಯಾಪ್ತಿಗೆ ನಮಗೆ ಒಂದು ಕಾಲೇಜನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಮನವಿ ಮಾಡ್ಕೊಂಡಾಗ ಅವರು ಖಂಡಿತವಾಗಿ ನಾವು ಮಾಡಿಕೊಡ್ತೀವಿ ಭಾಗದಲ್ಲಿ ಅಂತಂದೇಳಿ ಕಾಲೇಜು ಮಾಡಿಕೊಟ್ಟಿದ್ದಾರೆ. ಇವತ್ತು ನಾನು ಈ ಭಾಗದ ಪರವಾಗಿ, ನಮ್ಮ ವಿಟ್ಲಾಪುರದ ಪರವಾಗಿ ನಾನು ಸನ್ಮಾನ್ಯ ತುಕಾರಾಮಣ್ಣ ಅವ್ರನ್ನ ಮತ್ತು ನಮ್ಮ ರಾಜಕೀಯ ಗುರುಗಳಾಗಿರ್ತಕ್ಕಂಥ ಸಂತೋಷ್ ಲಾಡ್ ಸಾಹೇಬ್ರನ್ನ ನಾನು ಅತ್ಯಂತ ಹೃತ್ಪೂರ್ವಕವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ. ಖಂಡಿತವಾಗಿ ನನ್ನ ಹೋರಾಟ ಅತಿಯಾಗಿರ್ತದೆ. ಡಿಗ್ರಿ ತರೋವರೆಗೆ ನಮಗೆ ಕೂಡ ಸಮಾಧಾನ ಆಗಲ್ಲ. ಖಂಡಿತವಾಗಿ ಇಟ್ಲಾಪುರದಿಂದ 3 ವರ್ಷ ಹೋದರೆ ಡಿಗ್ರಿ ಆಗುತ್ತೆ ಅಂತ ಹೇಳ್ತಾ ಇಷ್ಟಪಡ್ತೀನಿ. ಡಿಗ್ರಿ ಆಗ್ಬೇಕಂತಂದ್ರೆ ಫಸ್ಟ್ ಸ್ಟ್ರೆಂತ್ ಇರಬೇಕು. ಆ ಸ್ಟ್ರೆಂತ್ ಇರ್ಬೇಕಂತಂದ್ರೆ ಫಸ್ಟ್ ನಮ್ಮ SSLC ಪಾಸ್ ಆಗ್ತಕ್ಕಂಥ ಮಕ್ಕಳನ್ನ ಇಲ್ಲಿ ಸೇರಿಸ್ಬೇಕು, ಇಲ್ಲಿ ಕಾಲೇಜಿಗೆ. ಅದ್ರ ಜೊತೆಗೆ ನಮ್ಮ ಮೆಟ್ರಿಕಿ, ರಾಜಾಪುರ, ಅಂತಾಪುರ ಈ 3 ಪಂಚಾಯತಿಗಳಿಂದ ಸೇರಿ
ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಅಲ್ಲಿರ್ತಕ್ಕಂಥ SLC ಪಾಸ್ ಆದ್ರನ್ನ ಇಲ್ಲಿ ನಮ್ಮ ಕಾಲೇಜ್ ತಂದರೆ ಖಂಡಿತವಾಗಿ ಮುಂದಿನ ದಿನದಲ್ಲಿ ಡಿಗ್ರಿ ತಾನಾಗೇ ಬರ್ತದೆ. ಆ ಒಂದು ಪ್ರಯತ್ನ ನಾವೆಲ್ಲರೂ ಸೇರಿ ಕೂಡ ಮಾಡೋಣ ಅಂತ ಹೇಳ್ತೀವಿ. ಮತ್ತು ಮೊಟ್ಟಮೊದಲಾಗಿ ನಿಮಗೆ ಜನನಾಯಕ ಪುಟಿಯವರಿಗೆ ನಾನು ನಮಸ್ಕಾರ ತಿಳಿಸ್ತಾ ಇದ್ದೀನಿ. ಯಾಕಂದರೆ ಇವತ್ತಿಂಥ ಹಳ್ಳಿಗಳಿಗೆ ಚಾನಲ್ನವ್ರು ಬರಲ್ಲ, ಅಂಥರಲ್ಲಿ ತಾವು ಪ್ರತಿ ಹಳ್ಳಿ ಚಾನಲ್ನಲ್ಲಿ ಮುಟ್ಸೋಂಥ ವ್ಯವಸ್ಥೆ ತಾವು ಮಾಡ್ತಾಯಿದ್ದೀರಿ. ಅದಕ್ಕೆ ಇವತ್ತಿನ ತಮಗೆ ಉತ್ಪೂರ್ವಕ ನಮಸ್ಕಾರ ತಿಳಿಸ್ತಾ, ನನಗೆ ಇಲ್ಲಿ ಓದಬೇಕಾದ್ರೆ ನಾನು ಕೂಡ ಮಾಸ್ಟರ್ ಡಿಗ್ರಿ ಓದಿರೋಂಥವ್ರು. ನಂದು KS ಆಗಿ ನಮ್ಮಪ್ಪರು ಆ ಟೈಮಲ್ಲಿ ಏನಾದ್ರು ಸ್ವಲ್ಪ ಸಾಧನೆ ಮಾಡಿದರೆ ನಾನು DC ಇರ್ತಾಯಿದ್ದೆ. ಆದರೆ ಆಗಲಿಲ್ಲ. ನನ್ನ ದೇವರು ಹೆಂಗೋ ಗೊತ್ತಿಲ್ಲ, ರಾಜಕೀಯದಿಂದ ಕರ್ಕೊಂಬಂದರು. ಶಿಕ್ಷಣ ಆರೋಗ್ಯ ಅಧ್ಯಕ್ಷ ಆದ ತಕ್ಷಣ ನಾನು ಒಂದೇ ಮಾತು ಹೇಳಿದೆ, ಈ 5 ಎಕರೆ ಜಾಗದಲ್ಲಿ 3 ಎಕರೆ ಶಿಕ್ಷಣಕ್ಕಾಗಿ ಆವಾಗೆ ನಿಂತು ರಿಜಿಸ್ಟ್ರೇಷನ್ ಮಾಡಿಕೊಟ್ವಿ ಮತ್ತು 2 ಎಕರೆನ ಆರೋಗ್ಯ ಇಲಾಖೆ ಮಾಡಿಕೊಟ್ವಿ. ಮೊಟ್ಟ ಮೊದಲ ಬಾರಿಗೆ ಹಾಸ್ಪಿಟ್ಲ್ ಆದಾಗ ಅಲ್ಲಿ ಒಂದು ಆಂಬುಲೆನ್ಸ್ ತರಂಥ ಕೆಲಸ ಮಾಡಿದ್ವಿ. ಅವತ್ತು ಮತ್ತು ಸಂತೋಷ್ ರಾವ್ ಇರ್ಬೋದು, ತುಕಾರಾಮ್ ಇರ್ಬೋದು, ಇಲ್ಲಿ ರಾಜಕೀಯ ಹೊರತುಪಡಿಸಿ ಎಲ್ಲರೂ ಒಟ್ಟುಗೂಡಿಸಿ ಊರಿಗೆಲ್ಲ ಆಗಬೇಕು ಅಂತ ನಮ್ಮ ಆಸೆ. ನಾನು ಹುಟ್ಟಿದಂಥ ಊರು. ಇವತ್ತು ಒಂದು ಒಳ್ಳೆಯ ಸ್ಕೂಲ್ ಆಯಿತು, ಒಳ್ಳೆ ಪ್ರಿನ್ಸಿಪಾಲ್ ಸಿಕ್ಕಿದ್ದಾರೆ. ಅದ್ರ ಜೊತೆಗೆ ಎಲ್ಲ ನಾಯಕರು ಒಟ್ಟುಗೂಡಿಸ್ಕೊಂಡು ಹೋಗಿ ಎಲ್ಲರೂ ಒಟ್ಟಾಗಿ ಈ ಶಾಲೆನ ಮುಂದೆ ಡಿಗ್ರಿ ಮಟ್ಟಕ್ಕೆ ಒಯ್ಯುತ್ತೀವಿ ಅಂತ ಹೇಳ್ತಾ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಭಾಳಷ್ಟು ಆಸಕ್ತಿ ಬಂದಿದ್ದಂದರೆ ನಿಜವಾಗ್ಲೂ ಆಶ್ಚರ್ಯ ಆಯಿತು. ಎದೆ ತಟ್ಕೊಂಡು ಹೇಳಿದ್ರೆ ಇದು ಡಿಗ್ರಿ ಮಾಡೇ ಮಾಡ್ತೀನಿ ನಾನು ಅಂತೇಳಿ. ಬಹುಶಃ ಎಲ್ಲೇ ಒಂದು ಕಡೆ ತಮ್ಮ ಸ್ನೇಹಿತರು ತುಮಕೂರು ಲಕ್ಷ್ಮಣ ಅವರಿದ್ದರು, ಇದು ಸಂಖ್ಯೆ ಕಡಿಮೆ ಇದೆ, ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇದೆ. ಆ ನಿಟ್ಟಿನಲ್ಲಿ ತಾವು ಯಾವ ರೀತಿ ಪ್ರಯತ್ನ ಮಾಡ್ತೀರಾ? ಖಂಡಿತವಾಗಿ 4 ಇಲ್ಲಿ ಹೈಸ್ಕೂಲ್ ಬರ್ತವೆ. ಒಂದು ಮೊರಾರ್ಜಿ ಹೈಸ್ಕೂಲ್ ಇರ್ಬೋದು, ಒಂದು ವಿಟ್ಲಾಪುರ ಅಂಬೇಡ್ಕರ್ ಹೈಸ್ಕೂಲ್ ಇರ್ಬೋದು, ಒಂದು ಅಲ್ದಾಪುರ ಹೈಸ್ಕೂಲ್ ಇರ್ಬೋದು ಮತ್ತು ರಾಜಾಪುರ ಹೈಸ್ಕೂಲು. ಇಷ್ಟು ವಿದ್ಯಾರ್ಥಿಗಳಲ್ಲಿ ನೀವು ಯಾವುದೇ ಒಂದು ಊರಿಗೆ ಹೋದಾಗ ಒಂದೊಂದು ಹೈಸ್ಕೂಲಲ್ಲಿ 40ರಿಂದ 60ರಿಂದ 80 ಮಕ್ಕಳಿದ್ದಾರೆ. 80 ಮಕ್ಕಳಲ್ಲಿ ಹೆಣ್ಮಕ್ಳು ಜಾಸ್ತಿ ಇರೋಂಥದ್ದು. ಆ ಹೆಣ್ಮಕ್ಳ ಸಿಟಿ ಕಳ್ಸೋಕೆ ನಮ್ಮ ಕಡೆಗೆ ಹಳ್ಳಿ ಕಡೆ ಎಲ್ಲೇ ಒಂದು ಕಡೆ ಇನ್ಲೇಟ್ ಆಗ್ತಾಯಿದ್ದಾರೆ. ಇದು ಮೊಟ್ಟ ಮೊದಲ ಬಾರಿಗೆ ಇವತ್ತು 40 ಮಕ್ಕಳಿದ್ದಾರೆ ಅಂತಂದರೆ ಮುಂದಿನ ದಿನಗಳಲ್ಲಿ 80, 100 ಆಗೋದ್ರಲ್ಲಿ ತಪ್ಪೇನಿಲ್ಲ, 100% ಆಗುತ್ತೆ. ಇದಕ್ಕೆ ನಾವೆಲ್ಲರೂ ಒಟ್ಟುಗೂಡಿಸಿ ಪಕ್ಷಭೇದ ಮರೆತು ಎಲ್ಲ ಶಾಲೆಗಳಿಗೆ ಭೇಟಿ ಕೊಟ್ಟು ನೀವು ಇಲ್ಲಿ ಸೇರಿ ನಿಮ್ಗೆ ಏನು ಸಹಕಾರ ಬೇಕೋ ಎಲ್ಲ ಕೊಡ್ತೀವಿ ಅಂತ ಹೇಳ್ತಾ, ಇಲ್ಲಿ ಒಂದು ಹೆಚ್ಚಿನ ಸಂಖ್ಯೆ ಆದಾಗ ಒಂದು ಡಿಗ್ರಿ ಅಂತ ಆದರೆ ಒಂದು ಅನುಕೂಲ ಆಗುತ್ತೆ. ಮುಂದೆ ಹುಡುಗರು ಒಂದು ಒಳ್ಳೆ ಮಟ್ಟಕ್ಕೆ ಹೋಗ್ತಾರೆ ಅನ್ನೋ ಒಂದು ಆಸೆ ಇದೆ. ಯಾಕಂದರೆ ನಾವೆಲ್ಲ ಡಿಗ್ರಿ ಬೇರೆ ಕಡೆ ಹೋಗಿದ್ದೀವಿ. ನಮ್ಮ ಅಪ್ಪರು ಆರ್ಥಿಕವಾಗಿ ಚೆನ್ನಾಗಿದ್ದರು, ಅವ್ರಿಗೆ ಓದೋಕ್ಕೆ ಆಸೆ ಇತ್ತು, ನಮ್ಮನ್ನು ಬೆಂಗಳೂರು ಮಟ್ಟಕ್ಕೆ ಕಳಿಸಿದ್ರು. ಎಷ್ಟೋ ಜನಕ್ಕಂತ ಆಸೆ ಕಷ್ಟ ಆಗುತ್ತೆ ಓದೋಕ್ಕೆ. ಅದಕ್ಕಾಗಿ ಹೆಣ್ಮಕ್ಳು ಡಿಗ್ರಿ ಆಗಬೇಕು, ಒಂದು ತಿಳುವಳಿಕೆ ಬರುತ್ತೆ ಅನ್ನೋ ಒಂದು ಮನೋಭಾವದಿಂದ. ಯಾಕೆ ಇವತ್ತು ಹೇಳ್ತಾ ಇದ್ದೀನಿ ಅಂದರೆ ನಮ್ಮೂರಲ್ಲಿ 5 ಜನ ಮಕ್ಕಳು ಇವತ್ತು ಬಿಲೋ 18 ಇಯರ್ಸಲ್ಲಿ ಪ್ರೆಗ್ನೆಂಟ್ ಆಗಿರೋಂಥವು ಇವತ್ತು TVಯಲ್ಲಿ ಮತ್ತು ಮಾಧ್ಯಮದಲ್ಲಿ ನೋಡ್ತಾ ಇದ್ವಿ. ಅದಕ್ಕೆ ಮುಂದೆ ಇಂಥ ತಿಳುವಳಿಕೆ ಇದ್ದರೆ ಮುಂದೆ ಆಗಲ್ಲ ಒಂದು ಉದ್ದೇಶದಿಂದ ಎಜುಕೇಷನ್ನು ಒಂದು ಶಿಕ್ಷಣ ಏನೈತಲ್ಲ, ಅಂಬೇಡ್ಕರ್ ಹೇಳಿದಂಗೆ ಒಂದು ಹುಲಿ ಹಾಲಿದ್ದಂಗೆ ಅದು ಯಾರು ಕುಡಿತಾರೋ ಅದನ್ನು ಖಂಡಿತವಾಗಿ ಸಿಂಹ ಥರ ಗರ್ಜಿಸ್ತಾರೆ ಅಂತ ಹೇಳೋದಕ್ಕೆ ಒಂದು ಉದಾಹರಣೆ. ಅದಕ್ಕೆ ನಮಗೆ ಎಜುಕೇಷನ್ ಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸಾಗರ.